ಸಚಿವ ಹೆಬ್ಬಾಳ್ಕರ್ಗೆ ಸಿಟಿ ರವಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಸಿಐಡಿ ತನಿಖೆಗೆ ಸರ್ಕಾರ ವಹಿಸಿತು. ಸಿಐಡಿ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಈಗ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸಭಾಪತಿ ಹೊರಟ್ಟಿ. ಹೆಬ್ಬಾಳ್ಕರ್ ಸಿಟಿ ರವಿ ನಿಂದನೆ ಪ್ರಕರಣ ಸಂಬಂಧ ಸಿಐಡಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ಸದನದ ಮಹಜರಿಗೆ ಅವಕಾಶ ನೀಡಲ್ಲ ಅಂತ ಕಡ್ಡಿ ತುಂಡಾದ ಹಾಗೆ ಹೇಳಿದ್ದಾರೆ. ಆ ವಿಡಿಯೋದಲ್ಲಿ ಯಾವುದೂ ಕ್ಲಿಯರ್ ಇಲ್ಲ, ಆಡಿಯೋ ವಿಡಿಯೋ ಯಾವುದು ಕೂಡ ಕ್ಲಿಯರ್ ಇಲ್ಲ. ಸಿಐಡಿ ಅವರು ಸ್ಥಳ ಮಹಜರ್ ಹೇಗ್ ಮಾಡ್ತಾರೆ, ಅಲ್ಲಿರೋ ಕುರ್ಚಿ ಟೇಬಲ್ ಇವುಗಳನ್ನು ಹೋಗಿ ಪಂಚನಾಮೆ ಮಾಡ್ತಾರ ಅಂತ ಪ್ರಶ್ನೆ ಮಾಡಿದ್ದಾರೆ ಸಭಾಪತಿಗಳು. ಸಿಐಡಿ ತನಿಖೆಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಹೇಗೆ ಸದನದ ಒಳಗಾಗಿರೋದನ್ನೇ ಇವರು ತನಿಖೆಯನ್ನ ನಡೆಸಲಿಕ್ಕಾಗುತ್ತೆ, ಅಲ್ಲಿ ಹೋಗಿ ಮಹಜರನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ದಾರೆ ಹೊರಟ್ಟಿ. ಸ್ಥಳ ಮೇಜರ್ ಮಾಡಕ್ಕೆ ಪಂಚನಾಮೆ ಮಾಡ್ಬೇಕಾದ್ರೆ ಅದು ಬೇಕಲ್ಲ. ಈಗ ಹೆಂಗೆ ಮಾಡ್ತಾರೆ ಪಂಚನಾಮ ಅವರು? ಏನು ಕುರ್ಚಿ ಟೇಬಲ್ ಪಂಚ ಮಾಡ್ತಾರೆ? ಪಂಚ ಮಾಡ್ಬೇಕಾದ್ರೆ ಅವಾಗ ಏನೈತೆ ನಮ್ಮಲ್ಲಿ ವಿಡಿಯೋ ಇದ್ದರೆ ಮಾಡ್ಬೋದಾಗಿತ್ತು. ನಮ್ಮಲ್ಲಿ ಯಾವುದು ವಿಡಿಯೋ ಇಲ್ಲ. ಈಗ ನಿಮ್ಮಂಥವ್ರು ಯಾವುದೇ ವಿಡಿಯೋ ಕೊಟ್ಟರಂಥ ವಿಡಿಯೋ ಈಗ ನಾವೆಲ್ಲ ಇದನ್ನ ಆಗಲೇ ಚೆಕ್ ಮಾಡಾಕ್ತೀನಿ. ಈಗ ಚೆಕ್ ಮಾಡಾಕ್ತೀನಿ, ಅದರಾಗ ಏನು ಕ್ಲಿಯರ್ ಇಲ್ಲ ವಿಡಿಯೋದಲ್ಲಿ. ಅದು ಚೆಕ್ ಮಾಡಿ ಕ್ಲಿಯರ್ ಇಲ್ಲ ಅಲ್ಲೇ. ಅವ್ರು ನ್ಯಾಯಾನಂದ ಹೇಳಿನ ಅವ್ರಿಗೆ ಯಾವ ಥರ ನೀವು ಪಂಚನಾಮ ಮಾಡ್ತೀರಿ ಮತ್ತು ತಿಳಿಸಿ. ಅವ್ರನ್ನೆಲ್ಲ ಕರ್ಕೊಂಬಂದು ಮಾಡ್ತಿರೋ, ಇದ್ದ ಸ್ಥಳದಾಗ ಪಂಚ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದ್ರೆ ನಿಮಗೆ ಇವರು ಸಬ್ಜೆಕ್ಟ್ ಹಾಕ್ಯಾರ. ಸಬ್ಜೆಕ್ಟ್ದಾಗ ಏನಂದ್ರೆ ವಿಧಾನ ಪರಿಷತ್ನಲ್ಲಿ ಘಟನೆ ಅಂತೇಳಿ ನಡೆದದ್ದು. ಅವರು 6:45 ಹೊರಗಡೆ ಅಲ್ಲೇನು ಸ್ಟೆಪ್ ಅದ, ಸ್ಟೆಪ್ನಲ್ಲಿ ಇವ್ರು ಸ್ಟ್ರೈಕ್ ಕುಂತಾರೆ. ಕುಂತು ಆ ಸ್ಟೆಪ್ ದಾಟಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ನಿಂದ. ಸುನಿಲ್, ಈಗ ಪಂಚನಾಮೆಗೆ ಹಾಗಾದ್ರೆ ಅವಕಾಶ ಕೊಡಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆಯಾ, ಅಥವಾ ಯಾವ ರೀತಿಯಲ್ಲಿ ಪಂಚನಾಮೆ ಮಾಡ್ತಾರೆ ಅನ್ನೋದನ್ನ ಹೇಳಿದ್ರೆ ಕನ್ವಿನ್ಸ್ ಆದ್ರೆ ಅವಕಾಶ ಕೊಡ್ತಾರಾ? ಏನ್ ಹೇಳ್ತಾರೆ ಸಭಾಪತಿಗಳು? ದಿವಜ್ಯೋತಿ, ಪ್ರಕರಣದ ಮೊದಲನೇ ದಿನದಿಂದಲೂ ಕೂಡ ಈ ಪ್ರಕರಣವನ್ನು ಶಾಂತಿಯುತವಾಗಿ ಮುಗಿಸಬೇಕು, ರಾಜಿ ಸಂಧಾನದ ಮೂಲಕ ಮುಗಿಸ್ಬೇಕು ಅನ್ನೋದು ಸಭಾಪತಿ ಹೊರಟ್ಟಿ ಅವರ ಒಂದು ಆಶಯವಾಗಿತ್ತು. ಆದರೆ ಈ ಎರಡೂ ಪಕ್ಷಗಳು ಇದರಲ್ಲಿ ರಾಜಕೀಯ ಮಾಡ್ತಾ ಇರೋದ್ರಿಂದ ಅದರಲ್ಲೂ ಕೂಡ ಯಾವುದೇ ಲಿಖಿತ ದೂರನ್ನು ಕೊಡದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರುವಲ್ಲಿ ಇದು ಸಭಾಪತಿ ಅವರಿಗೆ ಕೇಳಿಸಿತ್ತು. ಸೊ ಸಹಜವಾಗಿ ಈಗ ಸಿಐಡಿ ಸ್ಥಳ ಮಜೂರನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸಿಐಡಿಗೆ ಎಂಟ್ರಿ ಕೊಡೋದಿಲ್ಲ. ಒಬ್ಬ ಸಭಾಪತಿಯಾಗಿ ನನಗೆ ಆ ಅಧಿಕಾರ ಇದೆ. ಇವರು ಒಂದು ವೇಳೆ ಸ್ಥಳ ಮಜೂರು ಮಾಡೋದಾದರೆ ಏನು ಟೇಬಲ್ ಕುರ್ಚಿಗೆ ಮಾಡ್ತಾರಾ ಅನ್ನೋದು ಈಗ ಸಭಾಪತಿಗಳ ಮಾತಾಗಿರುವಂಥದ್ದು. ಇನ್ನು ಸಿಟಿ ರವಿ ಅವರ ಬಂಧನ ಆಗಿರುವಂಥದ್ದು ವಿಧಾನಸಭೆಯ ಮತ್ತು ಸುವರ್ಣಸೌಧದ ಕಾಂಪೌಂಡ್ನ ಒಳಗಡೆ, ಪರಿಷತ್ನ ಒಳಗಡೆ ಅಲ್ಲ. ಸೊ ಹೀಗಾಗಿ ಇದಕ್ಕೆ ಅವಕಾಶ ಇರೋದಿಲ್ಲ ಅನ್ನೋ ಮೂಲಕ ಮತ್ತೊಂದು ರೀತಿಯ ಚರ್ಚೆಯನ್ನು ಹುಟ್ಟುಹಾಕಿರುವಂಥದ್ದು. ಈಗಾಗಲೇ 19ರಂದು ಇಬ್ಬರು ದೂರನ್ನು ಕೊಟ್ಟಿದ್ದಾರೆ. ಇದನ್ನು ಪರಿಶೀಲನೆ ನಡೆಸಿದ್ದೇವೆ. ಇದರ ಜೊತೆಗೆ ನಮ್ಮಲ್ಲಿರುವಂಥ ವಿಡಿಯೋಗಳನ್ನು ಕೂಡ ನಾನು ಈಗಾಗಲೇ FSLಗೆ ಕಳಿಸಿ ವರದಿಯನ್ನು ತೆಗೆದುಕೊಂಡಿದ್ದೇನೆ. ಆ ವರದಿ ಇನ್ನೂ ಕೂಡ ಬರಬೇಕಾಗಿದೆ, ಇನ್ನಷ್ಟು ವರದಿ. ಆದರೆ ಸದ್ಯದ ಪ್ರಾಥಮಿಕ ವರದಿಯಲ್ಲಿ ಆ ರೀತಿಯಾಗಿ ಸಿಟಿ ರವಿ ಅವರು ನಿಂದನೆ ಮಾಡಿರುವಂಥ ಶಬ್ದಗಳು ಕೇಳಿ ಬಂದಿಲ್ಲ. ಸೊ ಹೀಗಾಗಿ ಸಿಐಡಿ ತನಿಖೆಯ ಒಂದು ಸ್ಥಳ ಮಜರಿಗೆ ಅವಕಾಶ ಕೊಡೋದಿಲ್ಲ ಅನ್ನೋ ಮೂಲಕ ಆ ಮಾತನ್ನು ಹೇಳಿರುವಂಥದ್ದು. ಮತ್ತೊಂದು ಕಡೆ ಇದನ್ನು ಇಬ್ಬರು ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ಬೋದಿತ್ತು. ಆದರೆ ಕೇವಲ ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಿ ಸಂಧಾನ ಮಾಡುವಂಥದ್ದು ಹಿರಿಯನಾಗಿ ನಾನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ, ಆದರೆ ಇದನ್ನು ಒಪ್ತಾ ಇರುವಂಥದ್ದು. ಸೊ ಹೀಗಾಗಿ ಒಂದು ಸಂವಿಧಾನಬದ್ಧ ಅಧಿಕಾರದ ಮುಖಾಂತರ ಸಿಐಡಿ ನಡೆ ಏನಾಗಿರುತ್ತೆ? ಇನ್ನು ಸಹಜವಾಗಿಯೇ ಈ ಒಂದು ಪ್ರಕರಣದಲ್ಲಿ ಸಭಾಪತಿಗಳ ಒಂದು ತೀರ್ಮಾನವೇ ಅಂತಿಮ ಆಗಿರುತ್ತೆ. ಯಾಕಂದರೆ ಅಧ್ಯಕ್ಷರು ಆ ಒಂದು ಸದನಕ್ಕೆ ಅಧ್ಯಕ್ಷರಾಗಿರುವಂಥ ಹಿನ್ನೆಲೆಯಲ್ಲಿ ಒಳಗಡೆ ಒಂದು ಅಧಿಕಾರವನ್ನು ಚಲಾಯಿಸಬೇಕಂದ್ರೆ ಅಧ್ಯಕ್ಷರ ಪರ್ಮಿಷನ್ ಕಡ್ಡಾಯವಾಗಿ ಬೇಕೇ ಬೇಕು. ಇನ್ನು ಎಡವಟ್ಟು ಎಲ್ಲಾಗಿರೋದಂದರೆ FIR ಮಾಡಿದ್ದಾರೆ ಮೊದಲಿಗಾಗಿ ಸಿಟಿ ರವಿ ಅವರ ಮೇಲೆ. ಅಲ್ಲಿ ಕೊನೆಯದಾಗಿ ಹೊರಟ್ಟಿ ಅವರು ತಮ್ಮ ಭಾಷಣದಲ್ಲಿ ಈ ಸದನವನ್ನು ಮುಂದೂಡುವ ವೇಳೆ ಒಂದು ಮಾತನ್ನು ಹೇಳ್ತಾರೆ, ತಮ್ಮ ಆತ್ಮಸಾಕ್ಷಿಗಳಿಗೆ ಬಿಟ್ಟಿದ್ದು ಈ ಸದನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅನ್ನೋದ್ರ ಮುಖಾಂತರ ಇದಕ್ಕೆ ತೇಪೇಚುವ ಕಾರ್ಯವನ್ನು ಮಾಡಿದ್ರು. ಆದರೆ ಯಾವಾಗ FIR ಆಯಿತು, ಆ ಒಂದು FIR ಮಾಡುವಂಥ ಸಂದರ್ಭದಲ್ಲಿ ಸಿಟಿ ರವಿ ಅವರನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸಬೇಕಂತ ಸ್ವತಃ ಆದೇಶ ಇದ್ದರೂ ಕೂಡ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು ಸಭಾಪತಿಗಳಿಗೆ ಒಂದು ಕೇಳಿಸಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಜಿದ್ದಾಜಿದ್ದಿನ ಒಂದು ಅಧಿಕಾರದ ಒಂದು ವ್ಯವಸ್ಥೆಯಲ್ಲಿ ಸೊ ಸಿಐಡಿ ಮುಂದಿನ ನಡೆ ಏನು ಅನ್ನೋದು ಕುತೂಹಲಕ್ಕೆ ಕೇಳಿಸಿರುವಂಥದ್ದು. ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ.